ಹಿಂದಿ ದಿವಸ ಆಚರಣೆಯನ್ನ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಮತ್ತೆ ಕರವೇ ಮಹಿಳಾ ಒಕ್ಕೂಟ ಆಕ್ರೋಶವನ್ನ ಹೊರಹಾಕಿತ್ತು. ಮತ್ತೆ ಆ ಒಂದು ಕಾರ್ಯಕ್ರಮ ನಡೀತಿದ್ದಂತಹ ಜಾಗಕ್ಕೆ ಹೋಗಿ ಅಲ್ಲಿ ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸಿ ಬ್ಯಾನರ್ ಹರಿಯುವಂತ ಕೆಲಸವನ್ನ ಕೂಡ ಮಾಡಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 22 ಮಂದಿ ಮಹಿಳೆಯರ ಮೇಲೆ ಮತ್ತೆ ಕಾರ್ಯಕರ್ತೆಯರ ಮೇಲೆ FIR ಕೂಡ ಆಗಿರುವಂತ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಕರವೇ ಮಹಿಳಾ ರಾಜ್ಯಾಧ್ಯಕ್ಷೆ ಆಗಿರುವಂತಹ ಶ್ವೇತಾ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಪ್ರಮುಖವಾಗಿ ನಿನ್ನೆ ಹೋಗಿದ್ರಿ, ಒಂದು ರೀತಿಯಲ್ಲಿ ಅಲ್ಲಿ ಯುದ್ಧ ಕಾಂಡವೇ ನಡೆದಿತ್ತು. ಮತ್ತೊಂದು ಕಡೆಯಲ್ಲಿ ಕನ್ನಡದ ಪರವಾಗಿ ಧ್ವನಿ ಎತ್ತಿದಂತಹ ನಿಮ್ಮ ಮೇಲೆ ಈಗ FIR ಆಗಿರುವಂಥದ್ದು, ಇದರ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ, ನಿನ್ನೆ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ನಿನ್ನೆ ರೈಲ್ವೆ ಇಲಾಖೆಯಿಂದ ಏನು ಹಿಂದಿ ದಿವಸನ ಆಚರಣೆ ಮಾಡಬೇಕು ಅಂತೇಳಿ ಸರ್ಕಾರದ ಒಪ್ಪಿಗೆಯ ಮೇರೆಗೆ ಅವರು ಮಾಡ್ತಿದ್ದಂಥದ್ದು. ಯಾಕಂದರೆ ನಾವು ಆ ಬ್ಯಾನರಲ್ಲಿ ನೋಡಿದಾಗ ಅಲ್ಲಿ ಸರ್ಕಾರದ ಸಿಂಬಲ್ ಕೂಡ ಇತ್ತು. ಹಾಗಾಗಿ ನಮ್ಮ ಕೇಂದ್ರ ಕಚೇರಿ ಅಣ್ಣ TN ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಮಾಹಿತಿ ಬರುತ್ತೆ ತಕ್ಷಣ. ಆಗ ಅಣ್ಣ ನಾರಾಯಣಗೌಡರು ನಮ್ಮ ಒಂದು ಮಹಿಳಾ ಘಟಕಕ್ಕೆ ಆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಹೋಗಿ ಅಲ್ಲಿ ಏನು ವಿಚಾರಿಸಿ ಅದು ಹಿಂದಿ ದಿವಸ ಏನಾದರೂ ಮಾಡ್ತಾಯಿದ್ರೆ ಅದು ತಡೆಯುವಂಥ ಕೆಲಸ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಹೋಗ್ತಾ ಇದ್ದಂಗೆ ಅಲ್ಲಿ ಎಲ್ಲರೂ ಕೂಡ ಹಿಂದಿಯಲ್ಲೇ ಮಾತಾಡ್ತಾರೆ. ಯಾರಿಗೂ ಕೂಡ ಕನ್ನಡ ಬರಲ್ಲ. ಅವ್ರದ್ದು ಹಿಂದಿ, ಅವರು ಏನು ರಾಷ್ಟ್ರ ಭಾಷೆಯ ಒಕ್ಕೂಟ ಅನ್ನೋದಾದರೆ ಅಲ್ಲಿ ಕನ್ನಡದವರು ಇರ್ಬೋದಾಗಿತ್ತಲ್ಲ, ಅಲ್ಲಿ ಕನ್ನಡದ ಆಯೋಜಕರನ್ನು ಅವರು ನೇಮಿಸ್ಬೋದಾಗಿತ್ತಲ್ಲ. ಬರೀ ಎಲ್ಲ ಹಿಂದಿ ವಾಲಗಳೇ ಸೇರಿಕೊಂಡು ಕಾರ್ಯಕ್ರಮ ಮಾಡ್ತಾಯಿದ್ರು. ನಾವು ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಕನ್ನಡನೇ ಮಾತಾಡೋಕ್ಕೆ ಬರ್ತಾಯಿಲ್ಲ, ಹಿಂದಿಲಿ ಮಾತಾಡ್ತಾ ಇದ್ದಾರೆ. ಏನಕ್ಕೆ ಇದು ಕರ್ನಾಟಕ ಹಿಂದಿಲಿ ಯಾಕೆ ಮಾತಾಡ್ತಾ ಇದ್ದೀರಾ ಅಂದರೆ ಮರಾಠಿಲಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ನೋಡಿ, ಅವರು ಈ ಬೆಂಗಳೂರಲ್ಲಿ ಅದು ಕೇಂದ್ರ ಭಾಗದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅಲ್ಲಿ ಕನ್ನಡ ಭಾಷೆನೇ ಇಲ್ಲ. ಅದನ್ನು ನಾವು ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಪೊಲೀಸವ್ರಿಗೂ ನಮಗೂ ಮಾತಿನ ಚಕಮಕಿ ಆಗುತ್ತೆ. ಪೊಲೀಸವ್ರಿಗೆ ಗೊತ್ತಿಲ್ಲ, ಅಲ್ಲಿ ಸರ್ಕಾರ ಸಿಂಬಲ್ ಇತ್ತು, ಅದನ್ನು ಅವ್ರು ಮರೆಮಾಚಿದ್ದಾರೆ ಅಂತ ಪೊಲೀಸವ್ರಿಗೆ ಗೊತ್ತಿರಲಿಲ್ಲ. ನಾವು ಅದನ್ನು ತೋರ್ಸೋಕೆ ನೋಡಿದ್ವಿ, ನಾವು ಪ್ರಶ್ನೆ ಮಾಡ್ತಾ ಇದ್ವಿ, ಬನ್ನಿ ನಾವು ತೋರಿಸ್ತೀನಿ ಬ್ಯಾನರಲ್ಲಿ ಅಂತ. ನಾನು ಕಿತ್ತಾಗ ಅವರು ನನಗೆ ಬಿಡಲೇ ಇಲ್ಲ ಪೊಲೀಸವ್ರಿಗೆ. ನನಗೆ ಗೊತ್ತಿರೋಂಗೆ ಅವ್ರಿಗೂ ಕೂಡ ಮಾಹಿತಿ ಇರಲಿಲ್ಲ ಅನಿಸುತ್ತೆ. ಅದಾದಮೇಲೆ ಅವ್ರಿಗೆ ಗೊತ್ತಾಗಿದೆ ಅನಿಸುತ್ತೆ. ಸಾಕಷ್ಟು ನಮಗೆ ಅಲ್ಲಿ ಮಾತಿನ ಚಕಮಕಿ ಆಯಿತು. ನಾವು ಕೊನೆಗೂ ಬಿಡಲೇ ಇಲ್ಲ, ನಾವು ಬ್ಯಾನರ್ ಹರಿದು ಆ ಕಾರ್ಯಕ್ರಮನ ನಾವು ರದ್ದು ಮಾಡಿದ್ವಿ. ಅಲ್ಲಿಂದ ಪೊಲೀಸರು ಕೂಡ ನಮ್ಮನ್ನು ತಡೆಯುವಂಥ ಕೆಲಸ ಮಾಡಿದ್ರು. ನಾವು ಹೇಳಿದ್ವಿ, ಮಹಿಳಾ ಸಿಬ್ಬಂದಿಗಳು ನಮ್ಮನ್ನು ಮುಟ್ಟಬೇಕು, ನೀವು ಮುಟ್ಟಂಗಿಲ್ಲ ಅಂತ ಹೇಳಿದಾಗ ತಕ್ಷಣ ಮಹಿಳಾ ಸಿಬ್ಬಂದಿಗಳನ್ನೆಲ್ಲ ಕರೆಸಿ ನಮ್ಮನ್ನು ಯಾವ ರೀತಿ ಒಂದು ಅಲ್ಲಿ ಹತೋಟಿಗೆ ತೊಗೊಂಡ್ರು ಅಂದರೆ, ನೀವು ವಿಡಿಯೋದಲ್ಲೆಲ್ಲ ನೋಡಿದರೆ ಎಳ್ದಾಡ್ಕೊಂಡು, ಈಗಲೂ ಕೂಡ ಮೈಕೈ ಎಲ್ಲ ನೋವಿದೆ, ಎಳ್ದಾಡ್ಕೊಂಡು ಹೋಗಿ ನಮ್ಮನ್ನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಾದ್ಮೇಲೆ ನಮ್ಮನ್ನು ಆಮೇಲೆ ಗೊತ್ತಾಯಿತು, ಆ 22 ನಾವು ಮಹಿಳೆಯರು ಏನಿದ್ದೀವಿ ನಮ್ಮ ಮೇಲೆ ಅವರು FIR ಹಾಕಿದ್ದಾರೆ ಅಂತ ಗೊತ್ತಾಯಿತು. ಆದರೆ ನಾನು ಹೇಳೋದು, ಇದು ಯಾವುದೇ FIRಗಾಗಲಿ ಕೇಸ್ಗಾಗಲಿ ನಾವು ಯಾರೂ ಅಂಜೋದಿಲ್ಲ. ನಮ್ಮ ನಾಯಕರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಹೋರಾಟಗಾರರು ಅನ್ಸ್ಕೋಬೇಕಂದ್ರೆ ಅವ್ರ ಮೇಲೆ ಕೇಸ್ಗಳಿದ್ರೆ ಮಾತ್ರ ಅವರು ಹೋರಾಟಗಾರರು ಅಂತ. ಇನ್ನೂ ಒಂದು ಹೇಳ್ತಾರೆ, ಒಂದು ಸತಿ ಜೈಲಿಗೆ ಹೋಗ್ಬಿಟ್ಟು ಬಂದರೆ ಸಿಂಗಲ್ ಸ್ಟಾರು, 2 ಸತಿ ಜೈಲಿಗೆ ಹೋಗ್ಬಿಟ್ಟು ಬಂದರೆ ಡಬಲ್ ಸ್ಟಾರು, 3 ಸತಿ ಜೈಲಿಗೆ ಬಂದರೆ ಹೋಗ್ಬಿಟ್ಟು ಬಂದರೆ ನಾವು ಟ್ರಿಬಲ್ ಸ್ಟಾರು ಕಮಿಷನರು ಅಂತ ಹೇಳಿ ನಮ್ಮನ್ನ ಈ ರೀತಿ ಒಂದು ತಯಾರು ಮಾಡಿರುವಂಥದ್ದು ನಮ್ಮ ನಾಯಕರು. ಹಾಗಾಗಿ ನಾವು ಈ ಕೇಸ್ಗೆ, ಈ ಜೈಲ್ಗೆ ನಾವು ಯಾರೂ ಅಂಜೋದೇ ಇಲ್ಲ. ನಮಗೇನು, ನಾವು ಹಿಂದಿ ಭಾಷೆಯ ವಿರೋಧಿಗಳಲ್ಲ, ಇದು ಒಂದು ಸಾಮಾನ್ಯ ಪ್ರಜ್ಞೆ ಎಲ್ಲರಿಗೂ ಇರಬೇಕು. ನಾವು ಹಿಂದಿ ಭಾಷೆನ ವಿರೋಧಿಸ್ತಾ ಇಲ್ಲ. ನಮ್ಮ ಮೇಲೆ ಏರಿಕೆ ಯಾಕೆ ಆಗ್ತಾ ಇದ್ದೀರಾ? ಒತ್ತಡಪೂರ್ವಕವಾಗಿ ಹಿಂದಿಯನ್ನು ವೈಭವೀಕರಿಸುವಂಥದ್ದು, ಹಿಂದಿನ ಕಲಿಲೇಬೇಕು ಅಂತ ಹೇಳುವಂಥ ಏರಿಕೆಯ ವಿರೋಧಿಗಳು ನಾವು. ಇದೇ ಒಂದು ಪ್ರಶ್ನೆ ಕೇಳೋದಾದ್ರೆ, ಪ್ರಮುಖವಾಗಿ ಈಗ ಏನು ಕನ್ನಡದ ಪರವಾಗಿ ಧ್ವನಿ ಎತ್ತಿದಂಥವರ ವಿರುದ್ಧ FIRಗಳಾಗಿದೆ. ಮತ್ತೆ ಒಂದಿಷ್ಟು ಕಡೆಯಲ್ಲಿ ಈ ರೀತಿಯಾಗಿ ಹಿಂದಿ ಹೇರಿಕೆಯನ್ನ ಮಾಡುವಂಥದ್ದು, ಆಟೋ ಚಾಲಕರಾಗಿರ್ಬೋದು ಅಥವಾ ಅಂಗಡಿಗಳಲ್ಲಿರುವಂಥವ್ರಿಗೆ ಆಗಿರ್ಬೋದು, ಹಿಂದಿಯಲ್ಲೇ ಮಾತಾಡುವಂತ ಹೇಳಿ ದಬ್ಬಾಳಿಕೆಯನ್ನ ಮಾಡುವಂಥದ್ದು ಅನೇಕ ಪ್ರಕರಣಗಳಿದೆ. ನಿಮ್ಮ ಗಮನಕ್ಕೆ ಈ ರೀತಿಯಾಗಿ FIR ಮಾಡಿದಂಥದ್ದು ಇದೆಯಾ ಮೇಡಮ್? ನನಗೆ ಗೊತ್ತಿರೋ ಹಾಗೆ ಈ ರೀತಿ FIR ಮಾಡಿರೋದು ಯಾವುದು ನನ್ನ ಗಮನಕ್ಕಿಲ್ಲ. ನನಗೆ ಇದೇ ಮೊದಲು ಅನಿಸುತ್ತೆ. ನಾವು ನಿಜವಾಗಿಯೂ ಸರ್ಕಾರದ ಮೇಲೆ ಬಹಳ ನಾವೊಂದು ಭರವಸೆ ಇಟ್ಟಿದ್ವಿ. ಯಾಕಂದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕನ್ನಡದ ಸಿದ್ದರಾಮಯ್ಯ ಅಂತಲೇ ನಾವು ಕರಿತೀವಿ. ಅವರು ಕನ್ನಡದ ಪ್ರಾಧಿಕಾರದಲ್ಲೆಲ್ಲ ಕೆಲಸ ಮಾಡಿ ಹೋರಾಟಗಾರರಾಗಿ ಬಂದಿದ್ದರು. ನಾನು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ, ಹಾಗೆ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವ್ರಿಗೆ ಕೇಳ್ತೀವಿ, ಈಗ ಎಲ್ಲೋಯ್ತು ನಿಮ್ಮ ಕನ್ನಡ ಪ್ರೇಮ? ಈ ಹಿಂದೆ ಕೂಡ ನಾಮಫಲಕ ಹೋರಾಟ ಮಾಡಿದಾಗ ಅಣ್ಣ ನಾರಾಯಣಗೌಡ್ರನ್ನ 16 ದಿನ ಜೈಲು ಶಿಕ್ಷೆ ಅನುಭವಿಸಾಗಿ ಮಾಡಿದ್ರಿ. ಹಾಗೆ ಎಲ್ಲರೂ ಹೇಳ್ತಾರೆ ನೀವು ಕಾಂಗ್ರೆಸ್ ಪರ ಅಂತ. ಇದೇ ಸರ್ಕಾರನೇ ಸ್ವಾಮಿ ಅಣ್ಣ ನಾರಾಯಣಗೌಡ್ರಿಗೆ 16 ದಿನಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸೋಕೆ ಮಾಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಈಗಲೂ ಕೂಡ ನೋಡಿ, ಏನು ವಿಧಾನಸೌಧದ ಮುಂದೆ ಭುವನೇಶ್ವರಿ ಪುತ್ಥಳಿ ಅನಾವರಣ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಒಂದು ಮಾತು ಕೊಡ್ತಾರೆ, ಹೋರಾಟಗಾರರ ಮೇಲಿರುವಂತಹ ಎಲ್ಲ ಕೇಸನ್ನು ನಾವು
ಹಿಂಪಡಿತೀವಿ ಅಂತೇಳಿ ಒಂದು ಸುಳ್ಳು ಭರವಸೆಯನ್ನು ಕೊಡ್ತಾರೆ. ಎಷ್ಟು ದಿವಸ ಆಯಿತು ಪುತ್ಥಳಿ ಅನಾವರಣವಾಗಿ, ಇನ್ನೂ ಕೂಡ ಹೋರಾಟಗಾರರ ಮೇಲಿರುವಂಥ ಕೇಸ್ನ ಹಿಂದಕ್ಕೆ ತೊಗೊಂಡಿಲ್ಲ. ಅದ್ರ ಜೊತೆಗೆ ಈಗ ಮತ್ತೆ ಕೇಸ್ಗಳನ್ನ ಹಾಕ್ತಾ ಇದ್ದಾರಲ್ಲ, ಈಗೆಲ್ಲೋಯ್ತು ನಿಮ್ಮ ಕನ್ನಡ ಪ್ರೇಮ, ಈಗೆಲ್ಲೋಯ್ತು ನಿಮ್ಮ ಕನ್ನಡದ ಕಾಳಜಿ? ಇದರಲ್ಲೇ ಗೊತ್ತಾಗುತ್ತೆ ಸರ್ಕಾರದ ಕುಮ್ಮಕ್ಕು ಇಲ್ದಿರ ಇದು ಯಾವುದು ನಡೆಯಲ್ಲ. ನಮ್ಗೆ ಇತ್ತೀಚೆಗೆ ಎಲ್ಲ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಹಿಂದಿ ಏರಿಕೆ ಆಗಿರ್ಬೋದು, ಅನ್ಯ ಭಾಷೆ ಯಾವುದೇ ಆಗಿರ್ಬೋದು, ನಮ್ಮ ಭಾಷೆಯ ಮೇಲೆ ಏರಿಕೆಯನ್ನು ತಂದರೆ ಅದು ಯಾವುದೇ ಭಾಷೆ ಆಗಿದ್ರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎನ್ ನಾರಾಯಣಗೌಡರ ಸಂಘಟನೆಯವರು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇಂಥ 100 ಕೇಸ್ ಹಾಕಿ ಪರವಾಗಿಲ್ಲ, ಇದರಿಂದ ನಮ್ಮ ಜೀವ ಹೋದರೂ ಪರವಾಗಿಲ್ಲ, ಆದರೆ ಕನ್ನಡವನ್ನು ಅವಹೇಳನಕಾರಿ ಮಾಡುವಂಥದ್ದು, ಹಾಗೆ ಕನ್ನಡ ಭಾಷೆಯ ಮೇಲೆ ಬೇರೆ ಭಾಷೆ ಏರಿಕೆ ತರುವಂಥ ಕೆಲಸವನ್ನು ನಾವು ಯಾವತ್ತೂ ಒಪ್ಪೋದಿಲ್ಲ. ಮೇಡಮ್, ಈಗ ಪ್ರಮುಖವಾಗಿ ಈಗ FIR ಹಾಕಿದ್ದಾರೆ, ಒಂದು ಕಡೆಯಲ್ಲಿ ಕಾನೂನು ಚೌಕಟ್ಟಲ್ಲಿದ್ದೀರಾ, ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ? ಏನಾದರೂ ಅಭಿಯಾನಗಳನ್ನು ಮಾಡುವಂಥದ್ದು ಅಥವಾ ಈ ಒಂದು ವಿಚಾರವಾಗಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡುವಂತಹ ಚಿಂತನೆ ಏನಾದರೂ ನಡೆಸಿದ್ದೀರಾ? ಖಂಡಿತವಾಗಿಯೂ. ನಿನ್ನೆ ಅಷ್ಟೇ ಹೆಣ್ಮಕ್ಳ ಮೇಲೆ 22 ಜನ ಹೆಣ್ಮಕ್ಳ ಮೇಲೆ FIR ಆಗಿದೆ ಅಂತ ಗೊತ್ತಾಗಿದ ತಕ್ಷಣವೇ ನಮ್ಮ ನಾಯಕರು ಒಂದು ಹೇಳಿಕೆಯನ್ನು, ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಇದೇ ರೀತಿ ಒತ್ತಡ ಮಾಡಿಕೊಂಡು ಈ FIR ಏನಾದ್ರು ಮುಂದುವರಿಸಿ ಹೆಣ್ಮಕ್ಳ ಮೇಲೆ ಈ ರೀತಿ FIR ಹಾಕೋದು, ಹೆಣ್ಮಕ್ಳನ್ನ ಬೇರೆ ರೀತಿ ನಡೆಸ್ಕೊಳ್ಳೋವಂಥದ್ದು ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಮುಲಾಜ್ ನೋಡಲ್ಲ. ಎಲ್ಲ ಜಿಲ್ಲಾವಾರು ಮಟ್ಟದಿಂದನೂ ಕೂಡ ಹೋರಾಟಕ್ಕೆ ಕರೆ ಕೊಡ್ತೀವಿ. ಈ ಹಿಂದಿ ಏರಿಕೆಯನ್ನು ಬಿಡೋ ಮಾತೇ ಇಲ್ಲ. ಇದನ್ನು ದೊಡ್ಡ ಅಭಿಯಾನದ ರೀತಿಯಲ್ಲಿ ಮಾಡಿ ಒಂದು ಕ್ರಾಂತಿಕಾರಿ, ಏನು 27ನೇ ತಾರೀಕು ಡಿಸೆಂಬರ್ 27ನೇ ತಾರೀಕು ಕನ್ನಡದ ನಾಮಫಲಕ ಹೋರಾಟದ ಕಿಚ್ಚು ಯಾವ ರೀತಿ ಈ ಕನ್ನಡಿಗರು ನೋಡಿದ್ರು, ಅದೇ ರೀತಿ ಅದೇ ತರುವಾಯವಾಗಿ ಇನ್ನೊಂದು ಕ್ರಾಂತಿಕಾರಿ ಹೋರಾಟಕ್ಕೆ ಕರವೇ ನಾರಾಯಣಗೌಡರು ಮುನ್ನುಡಿಯನ್ನು ಬರೆಯೋದಂತೂ ಖಚಿತ. ಇದಿಷ್ಟು ಮಹಿಳಾ ರಾಜ್ಯಾಧ್ಯಕ್ಷೆ ಆಗಿರುವಂತಹ ಶ್ವೇತಾ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಒಂದು ಕಿಚ್ಚು ಹತ್ತಿಕೊಂಡಿದೆ, ಅದು ಜ್ವಾಲಾಮುಖಿಯಾಗಿ ಉರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಈ ಒಂದು ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳದೆ ಹೋಗೋದಾಗಿರ್ಬೋದು ಅಥವಾ ಈ ರೀತಿಯಾದಂತಹ ದರ್ಪಗಳನ್ನು ತೋರಿಸುವಂತಹ ಕೆಲಸಗಳು ಆದರೆ ಈಗಾಗಲೇ ಅಭಿಯಾನಕ್ಕೆ ಕರೆಯನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬೃಹತ್ ಅಭಿಯಾನವನ್ನ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.